The Bible says in 1 Corinthians chapter 2 and verse 9. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಸತ್ಯವೇದ ಹೇಳುತ್ತದೆ, Eye has not seen, ಕಣ್ಣುಗಳು ಕಾಣಲಿಲ್ಲ, ear has not heard, ಕಿವಿ ಕೇಳಲಿಲ್ಲ, mind has not conceived ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ what ಹುಟ್ಟಲಿಲ್ಲ. God has prepared for those who love Him. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನ. Tonight you are here because you love ದೇವರಿಗೆ God. ಸ್ತೋತ್ರ, ನೀವು ಇಲ್ಲಿದ್ದೀರಾ ದೇವರನ್ನ ಪ್ರೀತಿಸುವುದರ ನಿಮಿತ್ತ. You love Jesus. ನೀವು ಯೇಸುವನ್ನ ಪ್ರೀತಿಸ್ತೀರಾ? Yes, when you love Jesus, ಹೌದು, ನೀವು ಯೇಸುವನ್ನ ಪ್ರೀತಿಸುವಾಗ God has prepared things which you have never seen, never heard, never comprehended, and provides those blessings to you. ನೀವು ಕೇಳದಂಥದ್ದನ್ನ, ನೀವು ನೋಡದಂಥದ್ದನ್ನ, ನೀವು ಅರಿಯದಂಥದ್ದನ್ನ ದೇವರು ನಿಮಗಾಗಿ ಸಿದ್ಧ ಮಾಡಿ ಅದನ್ನ ಒದಗಿಸಿ ಕೊಡ್ತಾನೆ. Look at the people in the Bible days. ಸತ್ಯವೇದದ ದಿನದ ಜನರನ್ನ ನೋಡಿರಿ. In Luke chapter 10 and verse 38, ಲೂಕ 10:38ರಲ್ಲಿ there was a lady who really loved Jesus. Her name was Martha. ಅಲ್ಲಿ ಒಬ್ಬ ಸ್ತ್ರೀ ಇದ್ದಳು, ಆಕೆ ಯೇಸುವನ್ನು ಹೆಚ್ಚಾಗಿ ಪ್ರೀತಿಸಿದಳು. ಆಕೆ ಹೆಸರು ಮಾರ್ಥಳು. And she invited Jesus to her home. ಆಕೆ ಯೇಸುವನ್ನು ತನ್ನ ಮನೆಗೆ ಆಮಂತ್ರಿಸಿದಳು, Fed him. ಆತನಿಗೆ Fed ಉಣಬಡಿಸಿದಳು. all the people who heard Jesus. ಯೇಸುವಿನ ಮಾತನ್ನು ಕೇಳಿಸಿಕೊಂಡ ಎಲ್ಲರಿಗೆ ಆತನು ಉಣಬಡಿಸಿದನು. Fed his disciples. ಆತನ ಶಿಷ್ಯರಿಗೆ ಉಣಬಡಿಸಿದನು. John 11:5. ಕ್ಷಮಿಸಿರಿ, ಯೋಹನ 11:5ರಲ್ಲಿ Jesus loved Mary. ಯೇಸು ಮರಿಯಳನ್ನು ಪ್ರೀತಿಸಿದನು. Jesus loved Martha. ಯೇಸು ಮಾರ್ಥಳನ್ನು ಪ್ರೀತಿಸಿದನು. Jesus loved their brother Lazarus. ಯೇಸು ಅವರ ಸಹೋದರ ಲಾಜರನನ್ನು ಪ್ರೀತಿಸಿದನು. And when the time came, ಸಮಯವು ಬಂದಿತು, when their brother Lazarus ಅವರ died, ಸಹೋದರ ಲಾಜರನು ಸತ್ತಾಗ Jesus came and raised him up. ಯೇಸು ಬಂದು ಆತನನ್ನು ಎಬ್ಬಿಸಿದನು. Yes, I could not comprehend what God had planned for that family. ಹೌದು, ಆ ಕುಟುಂಬಕ್ಕಾಗಿ ದೇವರು ಮಾಡಿದ ಯೋಜನೆಯನ್ನ ಕಣ್ಣು ಕಾಣಲಿಲ್ಲ, ಊಹಿಸಲಿಲ್ಲ. Yes, the mind could not comprehend what God did for that family. ಹೌದು, ಆ ಕುಟುಂಬಕ್ಕಾಗಿ ದೇವರು ಏನು ಮಾಡಿದನು ಅದನ್ನ ಮನಸ್ಸು ಊಹಿಸಲಿಲ್ಲ. Jesus came and raised him up. ಯೇಸು ಬಂದು ಆತನನ್ನು ಎಬ್ಬಿಸಿದನು. That's what he does for those who love him. ಅದನ್ನೇ ಆತನು ತಾನು ಪ್ರೀತಿಸುವವರಿಗಾಗಿ Look at ಮಾಡುವಂತದ್ದು. the disciples of Jesus. ಯೇಸುವಿನ ಶಿಷ್ಯರನ್ನ ನೋಡಿರಿ. In Luke chapter 5, ಲೂಕನ ಬರೆದ And ಸುವಾರ್ತೆ verse 5ನೇ ಅಧ್ಯಾಯ 25. 25ನೇ ವಾಕ್ಯ. his disciples left everything and followed him. ಆತನ ಶಿಷ್ಯರು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿದರು. Jesus was moved with compassion. ಯೇಸು ಕನಿಕರದಿಂದ ಚಲಿಸಿದನು. So he cared for them and loved them. ಹಾಗಾಗಿ ಅವರನ್ನ ಪ್ರೀತಿಸಿ ಅವರ ಜವಾಬ್ದಾರಿ ನೋಡಿಕೊಂಡನು. If you read John chapter 13, ಯೋಹಾನ 13ನೇ ಅಧ್ಯಾಯ ಓದುವುದಾದ್ರೆ, Jesus in verse 1 wiped their feet, washed their feet and honored them. 1ನೇ ವಾಕ್ಯದಲ್ಲಿ ಯೇಸು ಅವರ ಪಾದವನ್ನು ಒರೆಸಿದನು, ಅವರ ಪಾದವನ್ನು ತೊಳೆದನು, ಅವರನ್ನು That was the ಗೌರವಪಡಿಸಿದನು. last moment he was having with his disciples before going to the garden of Gethsemane. ಗೆತ್ಸೆಮನೆ ತೋಟಕ್ಕೆ ಹೋಗುವ ಕೊನೆಯ ಕ್ಷಣದಲ್ಲಿ ತನ್ನ ಶಿಷ್ಯರೊಂದಿಗೆ ಕಳೆದ ಸಮಯವದು. His mission was over. ಆತನ ಸೇವೆಯು ಮುಗಿಯಿತು. His mission of healing in the world was over. ಲೋಕದಲ್ಲಿ ಆತನ ಸೌಖ್ಯತೆಯ ಸೇವೆ ಮುಗಿಯಿತು. Now it was time to go to the cross. ಈಗ ಶಿಲುಬೆಗೆ ಹೋಗುವ ಸಮಯ. He bowed down before his disciples, ತನ್ನ ಶಿಷ್ಯರ ಮುಂದೆ ಆತನು ತಾನೇ took ಬಾಗಿದನು, off his clothes ಬಟ್ಟೆಯನ್ನು ತೆಗೆದುಕೊಂಡನು, and put a towel around his waist ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿಕೊಂಡನು, and washed every one of their feet. ಅವರೆಲ್ಲರ ಪಾದವನ್ನು ತೊಳೆದನು. Maybe there were wounds in their feet, ಅವರ ಕಾಲುಗಳಲ್ಲಿ ಗಾಯಗಳಿರಬಹುದು, stone wounds, ಕಲ್ಲಿನ ಗಾಯ, the wounds because of thorns, ಮುಳ್ಳಿನಿಂದ ಆದಂತ ಗಾಯ. and he would have kissed their feet after washing it. ಪಾದಗಳನ್ನು ತೊಳೆದ ನಂತರ ಆತನು ಮುದ್ದಿಟ್ಟಿರಬಹುದು. He would have said, these feet travel so much with me, not minding the thorns and the stones. ಈ ಪಾದಗಳು ಮುಳ್ಳನ್ನ ಕಲ್ಲನ್ನ ನೋಡದೆ ನನ್ನೊಂದಿಗೆ ಪ್ರಯಾಣಿಸಿದ ಪಾದಗಳು ಎಂಬುದಾಗಿ ನೋಡಿದನು. The Bible says ಸತ್ಯವೇದ ಹೇಳುತ್ತದೆ, he loved them. ಅವರನ್ನ ಆತನು ಪ್ರೀತಿಸಿದನು. He loved them ಅವರನ್ನ ಆತನು ಪ್ರೀತಿಸಿದನು. because they left everything and followed them. ಯಾಕಂದ್ರೆ ಅವರು ತಮ್ಮದೆಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. And when they did not have food, ಅವರಿಗೆ ಆಹಾರ ಇಲ್ಲದಾಗ Jesus himself in John 21 made food for them. ಯೋಹಾನ 21ನೇ ಅಧ್ಯಾಯದಲ್ಲಿ ಯೇಸುವೆ ಅವರಿಗಾಗಿ ಆಹಾರವನ್ನು ಸಿದ್ಧ ಮಾಡಿದನು. When they did not catch any fish, ಅವರು ಯಾವ ಮೀನನ್ನು ಹಿಡಿಯದೇ ಇದ್ದಾಗ, Luke chapter 5 verse 3 to 5, he ordered 2 boats of fish to be formed from the depths of the sea when they put the net according to his word. ಲೂಕ 5:3-5ರಲ್ಲಿ ಆತನ ಮಾತಿನ ಪ್ರಕಾರ ಅವರು ಬಾಲೆಯನ್ನು ಹಾಕುವಾಗ 2 ದೋಣಿ ತುಂಬುವಷ್ಟು ಮೀನುಗಳು ಸಿಕ್ಕುವಾಗ ಆತನು ಮಾಡಿದನು.
In John chapter 17 and verse 19, ಯೋಹಾನ 17:19 ವಾಕ್ಯದಲ್ಲಿ he prayed for them, ಅವರಿಗಾಗಿ ಆತನು ಪ್ರಾರ್ಥಿಸಿದನು, saying, the evil of the world should not touch my disciples, ಈ God. ಲೋಕದ ಕೆಡುಕನ್ನು ನಮ್ಮ ಶಿಷ್ಯರನ್ನ ಮುಟ್ಟಬಾರದು ದೇವರೇ, Please protect them. ದಯಮಾಡಿ ಇವರನ್ನ ಸಂರಕ್ಷಿಸು, Keep them under my glory. ನನ್ನ ಮಹಿಮೆಯಲ್ಲಿ ಇವರನ್ನ ಕಾಪಾಡು. Yes, when they were in a storm. ಅವರು ಬಿರುಗಾಳಿಯಲ್ಲಿ ಸಿಲುಕಿಕೊಂಡಾಗ In Luke 8:25, ಲೂಕ 8:25 he rose up and quelled the storm and saved them from the storm. ಎದ್ದು ಆ ಬಿರುಗಾಳಿಯನ್ನು ಗದರಿಸಿ ಶಾಂತ ಮಾಡಿದನು. And in John 18 and verse 8, ಯೋಹಾನ 18:8 when they were about to be arrested ಅವರನ್ನ ಸೆರೆ ಹಿಡಿಯುವಂತ ಪರಿಸ್ಥಿತಿಯಲ್ಲಿ unjustly, ಅನೀತಿಯಿಂದ just for following Jesus, ಯೇಸುವನ್ನ ಹಿಂಬಾಲಿಸಿದರ ನಿಮಿತ್ತ Jesus stood up against those who came to arrest them ಇವರನ್ನ ಬಂಧಿಸಲು ಬಂದವರ ವಿರುದ್ಧವಾಗಿ ಯೇಸು ನಿಂತನು, and saved the disciples. ಶಿಷ್ಯರನ್ನ ಕಾಪಾಡಿದನು, He saved all of them ಅವರೆಲ್ಲರನ್ನ ಕಾಪಾಡಿದನು. when they could not pay the taxes. ಅವರು ಕಂದಾಯವನ್ನು ಕಟ್ಟಲು In ಆಗದಿರುವಾಗ Matthew 17:24-27, ಮತ್ತಾಯ 17:24-27 Jesus provided the money to pay the taxes and they were protected. ಅವರು ಕಂದಾಯ ಕಟ್ಟಲು ಬೇಕಾದಂತ ದುಡ್ಡನ್ನ ಕೊಟ್ಟು ಅವರು ಕಾಪಾಡುವ ಹಾಗೆ When ದೇವರು their ಮಾಡಿದನು. family members were sick, ಅವರ ಕುಟುಂಬದ ಸದಸ್ಯರು in ರೋಗಿಗಳಾದಾಗ Matthew 8:14 and 15, ಮತ್ತಾಯ 8:14-15 he went and healed the mother-in-law, ಅವರ ಅತ್ತೆಯನ್ನು ಹೋಗಿ ಸ್ವಸ್ಥ made her ಮಾಡಿದನು. rise up and cook food for the whole family. ಆಕೆ ಎದ್ದು ಇಡೀ ಕುಟುಂಬಕ್ಕಾಗಿ ಆಹಾರವನ್ನ ಮಾಡಿದಳು. Yes, he loved his disciples. ಹೌದು, ಆತನು ತನ್ನ ಶಿಷ್ಯರನ್ನ And ಪ್ರೀತಿಸಿದನು. Jesus said, ಯೇಸು ಹೇಳಿದನು, you are my brothers, ನೀವೇ ನನ್ನ ಸಹೋದರರು, you are my sisters. ನೀವೇ ನನ್ನ ಸಹೋದರಿಯರು. In Matthew 12 and verse 50, ಮತ್ತಾಯ 12:15 he said, ಆತನು ಹೇಳಿದನು, because you have forsaken everything for my sake. ನನ್ನ ನಿಮಿತ್ತ ನೀವು ಎಲ್ಲವನ್ನ ತೊರೆದು ಬಿಟ್ಟಿದ್ದೀರಾ. According to Matthew 19:29 and 30, ಮತ್ತಾಯ 19:29-30 ಪ್ರಕಾರ, my children, I'll give you 100 times in this world, ಈ ಲೋಕದಲ್ಲಿ 100ರಷ್ಟು ಅಧಿಕವಾಗಿ ನಿಮಗೆ ಕೊಡುತ್ತೇನೆ and I'll ಮಕ್ಕಳೇ, give you eternal life. ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. Everything they needed, the disciples needed, God gave. ಶಿಷ್ಯರಿಗೆ ಏನೆಲ್ಲ ಬೇಕಿತ್ತು ಅದನ್ನ ದೇವರು ಕೊಟ್ಟನು. Jesus gave ಯೇಸು ಕೊಟ್ಟನು 100 times. 100ರಷ್ಟು 100 times. 100ರಷ್ಟು. My friend, ನನ್ನ ಸ್ನೇಹಿತರೆ, have you loved Jesus? ಯೇಸುವನ್ನ ಪ್ರೀತಿಸಿದ್ದೀರಾ? Have you left everything and followed him? ಎಲ್ಲವನ್ನ ಬಿಟ್ಟು ಆತನನ್ನು Have ಹಿಂಬಾಲಿಸ್ತಾ you ಇದ್ದೀರಾ? opened your house to Jesus? ಯೇಸುಗಾಗಿ ನಿಮ್ಮ ಮನೆಯ ದ್ವಾರವನ್ನು Maybe ತೆರೆದಿದ್ದೀರಾ? you are a partner with the ministry ನೀವು ಸೇವೆಯ ಸಹಭಾಗಿಗಳಾಗಿರಬಹುದು. and you have become a family blessing partner. ನೀವು ಕುಟುಂಬ ಆಶೀರ್ವಾದದ Jesus ಸಹಭಾಗಿಗಳಾಗಿರಬಹುದು. calls partner. ಯೇಸು ಕರೆಯುತ್ತಾನೆ Young ಸೇವೆ partner. ಸಹಭಾಗಿಗಳಾಗಿರಬಹುದು. Or you may have given offerings and tithes and donations to the church. ಕಾಣಿಕೆಯನ್ನ ದಶಮಾಂಶವನ್ನ ಸಭೆಗೆ ನೀವು ಕೊಟ್ಟಿರಬಹುದು. You may have cared for the poor people. ಬಡವರಿಗೆ ನೀವು ದಯೆಯನ್ನು ತೋರಿಸಿರಬಹುದು. You may have built prayer towers. ಪ್ರಾರ್ಥನೆ ಗೋಪುರಗಳನ್ನು ಕಟ್ಟಿರಬಹುದು. Yes, you would have opened your home for Jesus to come and feed the people and wipe away their tears. ಯೇಸು ಬಂದು ಜನರ ಕಣ್ಣೀರನ್ನ ಒರೆಸಿ ಅವರಿಗೆ ಬೇಕಾದದನ್ನು ಕೊಡುವುದಕ್ಕಾಗಿ ನಿಮ್ಮ ಮನೆಯ ಬಾಗಿಲನ್ನು ನೀವು ತೆರೆದಿರಬಹುದು. Through all this, by being his partner, you would have opened your home for Jesus to wipe away the tears of others. ನೀವು ಸಹಭಾಗಿಗಳಾಗಿ ಯೇಸುವಿನೊಂದಿಗೆ ಸೇರಿಕೊಂಡು ಇತರರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಇವೆಲ್ಲವನ್ನ ಮಾಡಿರಬಹುದು. Jesus says, ಯೇಸು ಹೇಳ್ತಾನೆ, you have loved me. ನೀವು ನನ್ನನ್ನು You have loved me. ನೀವು ನನ್ನನ್ನು You have ಪ್ರೀತಿಸಿದ್ದೀರಾ. loved me. ನನ್ನನ್ನು ಪ್ರೀತಿಸಿದ್ದೀರಾ. You have opened your heart for me to come into your heart. ನಿಮ್ಮ ಹೃದಯವನ್ನು ತೆರೆದು ನಾನು ಅದರೊಳಗೆ ಬರುವ ಹಾಗೆ I will give you ಆಮಂತ್ರಿಸಿದ್ದೀರಾ. 100 times in this world. ಈ ಲೋಕದಲ್ಲಿ 100ರಷ್ಟು ಅಧಿಕವಾಗಿ ನಿಮಗೆ And ಕೊಡುತ್ತೇನೆ. I'll also give you heaven. ಹಾಗೆ ನಿಮಗೆ ಸ್ವರ್ಗವನ್ನು ಕೊಡುತ್ತೇನೆ. I am going to give you the great treasure which eye has never seen. ಕಣ್ಣುಗಳು ಕಾಣದಂತ ದೊಡ್ಡ ನಿಧಿಯನ್ನ ನಿಮಗೆ ಕೊಡುತ್ತೇನೆ. Ear has never heard. ಕಿವಿ ಕೇಳಲಿಲ್ಲ, Mind has never conceived. ಮನಸ್ಸು ಎಂದಿಗೂ ಅದನ್ನ ಊಹಿಸಲಿಲ್ಲ. You will have 100% in this world. ಈ ಲೋಕದಲ್ಲಿ 100ರಷ್ಟು ನೀವು ಹೊಂದಿಕೊಳ್ತೀರಾ. 100% in the world to come. 100ರಷ್ಟು ಈ ಲೋಕದಲ್ಲಿ Those ಬರಬೇಕಾಗಿದೆ. who seek the Lord shall lack no good thing. ದೇವರನ್ನ ಎದುರು ನೋಡುವವರಿಗೆ ಯಾವ ಒಳ್ಳೆತನದಲ್ಲೂ ಕೊರತೆ ಉಂಟಾಗುವುದಿಲ್ಲ. But you know something? ಅದು ನಿಮಗೊಂದು ಗೊತ್ತುಂಟಾ? I told you everything that I could see. ನಾನು ನಿಮಗೆ ಹೇಳಿದೆ ಕಣ್ಣು ಕಾಣುವ ಎಲ್ಲ ಕಾರ್ಯಗಳನ್ನ. Yes, the disciples could see the fish which God was providing. ದೇವರು ಒದಗಿಸಿಕೊಟ್ಟಂತ ಮೀನನ್ನ ಶಿಷ್ಯರು ಕಂಡರು.
The disciples could see the silver coin coming out of the fish mouth to pay the taxes. ಕಂದಾಯ ಕಟ್ಟುವುದಕ್ಕಾಗಿ ಮೀನಿನ ಬಾಯಿಂದ ಬಂದಂತ ಬೆಳ್ಳಿನ ನಾಣ್ಯವನ್ನು ಶಿಷ್ಯರು ಕಂಡರು. Mary and Martha could see their brother coming out of the grave. ಮರಿಯ ಮಾರ್ತಳು ತನ್ನ ಸಹೋದರನು ಸಮಾಧಿಯಿಂದ ಎದ್ದು ಬರುವುದನ್ನು ಕಂಡರು. But God says, ಆದರೆ ದೇವರು ಹೇಳ್ತಾನೆ, I am going to give you something more which your eye has not seen. ನಿಮ್ಮ ಕಣ್ಣು ಕಾಣದಂತ ಏನೋ ಒಂದು ಶ್ರೇಷ್ಠವಾದದನ್ನು ನಾನು ನಿಮಗೆ ಕೊಡ್ತೇನೆ. Which your eye can never see. ನಿಮ್ಮ ಕಣ್ಣು ಅದನ್ನು ಎಂದೂ ಕಂಡಿಲ್ಲ. Which your ear has never heard. ಕಿವಿ ಅದನ್ನು ಎಂದಿಗೂ ಕೇಳಿಸಿಕೊಂಡಿಲ್ಲ. Which your mind could never conceive. ನಿಮ್ಮ ಮನಸ್ಸು ಅದನ್ನು ಎಂದಿಗೂ ಊಹಿಸಿಕೊಂಡಿಲ್ಲ. Not just the things in the world which you can see. ನೀವು ನೋಡುವ ಈ ಲೋಕದಲ್ಲಿರುವ ಸಂಗತಿಗಳಲ್ಲ. I am going to give you something more. ಅದಕ್ಕಿಂತ ಏನೋ ವಿಶೇಷವಾದದನ್ನು, Something greater. ಶ್ರೇಷ್ಠವಾದುದನ್ನ, something that is beyond this world. ಈ ಲೋಕಕ್ಕಿಂತ ಮೇಲಾದುದನ್ನ I am going to give you myself, says the Lord. ದೇವರು ಹೇಳ್ತಾನೆ, ನನ್ನನ್ನೇ ನಿಮಗೆ ಕೊಡುತ್ತೇನೆ. In John 14 and verse 21, ಯೋಹಾನ 14:21 Jesus says, ಯೇಸು ಹೇಳಿದನು, whoever has my commands and obeys them, ಯಾರೆಲ್ಲ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಕೈಕೊಂಡು ನಡೆಯುತ್ತಾರೋ, he is the one who loves me. ಅವರು ನನ್ನನ್ನು ಪ್ರೀತಿಸುತ್ತಾರೆ. Everyone who knows my commandments, receives my commandments and fulfills my commandments, he or she, that is the person who loves me. ಯಾರೆಲ್ಲ ನನ್ನ ಆಜ್ಞೆಗಳನ್ನು ಕೇಳಿಸಿಕೊಂಡಿದ್ದಾರೋ, ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ, ಆಜ್ಞೆಗಳ ಪ್ರಕಾರ ಜೀವಿಸುತ್ತಾರೋ, ಅವರು ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. What is the commandment that God has given us? ದೇವರು ನಮಗೆ ಕೊಟ್ಟಂತ ಆಜ್ಞೆ ಯಾವುದು? Love God ದೇವರನ್ನ with ಪ್ರೀತಿಸಿ, all your heart, ನಿಮ್ಮ ಪರಿಪೂರ್ಣ with all ಹೃದಯದಿಂದ, your soul, ನಿಮ್ಮ ಪರಿಪೂರ್ಣ with ಮನಸ್ಸಿನಿಂದ, all your strength. ನಿಮ್ಮ ಪರಿಪೂರ್ಣ ಬಲದಿಂದ. Second one, ಎರಡನೇ, love your neighbor as yourself. ನಿಮ್ಮ ಹಾಗೆ ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ. Love your family. ನಿಮ್ಮ ಕುಟುಂಬವನ್ನು Love the ಪ್ರೀತಿಸಿ. people with whom you work. ನೀವು ಯಾರೊಂದಿಗೆ ಕೆಲಸ ಮಾಡ್ತೀರೋ ಅವರನ್ನ ಪ್ರೀತಿಸಿ. Love your relatives. ನಿಮ್ಮ ಸಂಬಂಧಿಕರನ್ನ ಪ್ರೀತಿಸಿ. Love your city. ನಿಮ್ಮ ನಗರವನ್ನು Love ಪ್ರೀತಿಸಿ. your nation ನಿಮ್ಮ ರಾಷ್ಟ್ರವನ್ನು ಪ್ರೀತಿಸಿ. as yourself. ನಿಮ್ಮ ಹಾಗೆಯೇ. These are the commandments. ಇವು ಆಜ್ಞೆಗಳು. And God says when you fulfill it, ದೇವರು ಹೇಳ್ತಾನೆ, ಇದನ್ನು ನೀವು ನೆರವೇರಿಸುವಾಗ you love me. ನೀವು ನನ್ನನ್ನು You ಪ್ರೀತಿಸ್ತೀರಾ. love me. ನನ್ನನ್ನು ಪ್ರೀತಿಸ್ತೀರಾ. And he who loves me ನನ್ನನ್ನು ಪ್ರೀತಿಸುವಾಗ will be loved by my Father. ನನ್ನ ತಂದೆಯಿಂದ ಪ್ರೀತಿಗೆ ಒಳಗಾಗ್ತಾನೆ. I too will love him. ನಾನು ಸಹ ಅವನನ್ನು ಪ್ರೀತಿಸ್ತೇನೆ. And here comes the greatest blessing. ಇಲ್ಲಿ ದೊಡ್ಡ ಆಶೀರ್ವಾದ ಬರುತ್ತದೆ. I will show myself to him or her. ಅವನಿಗೆ, ಆಕೆಗೆ ನನ್ನನ್ನೇ ನಾನು ತೋರಿಸಿಕೊಳ್ತೇನೆ. I, Jesus, whom eye has not seen, I, Jesus, who ear has not heard, I, Jesus, who cannot be comprehended by a human mind, I will come to you and you will see me. ಯೇಸುವಾದ ನನ್ನನ್ನು ಕಣ್ಣು ಕಾಣಲಿಲ್ಲ, ಯೇಸುವಾದ ನನ್ನ ಬಗ್ಗೆ ಕಿವಿ ಕೇಳಲಿಲ್ಲ, ಯೇಸುವಾದ ನನ್ನ ಬಗ್ಗೆ ಮನಸ್ಸು ಊಹಿಸಲಿಲ್ಲ, ಆದರೆ ನಾನು ಈ ದಿವಸ ನಿಮ್ಮ ಬಳಿಗೆ ಬರುತ್ತೇನೆ. God is going to give you the greatest blessing in the whole universe in the plan of God. ದೇವರ ಯೋಜನೆಯ ಇಡೀ ಲೋಕದಲ್ಲಿನ ಶ್ರೇಷ್ಠವಾದ ಆಶೀರ್ವಾದವನ್ನು ಈ ರಾತ್ರಿ ನಿಮಗೆ ಕೊಡುತ್ತಾನೆ. You will see Jesus. ನೀವು ಯೇಸುವನ್ನ ನೋಡ್ತೀರಾ. You will see Jesus. ನೀವು ಯೇಸುವನ್ನ ನೋಡ್ತೀರಾ. Daniel 6:3. ದಾನಿಯೇಲ 6:3. He had the excellent spirit. ಆತನಿಗೆ ಜ್ಞಾನದ ಆತ್ಮವಿತ್ತು. That's why he prayed for the people of Israel to be free from being slaves. ಅದಕ್ಕಾಗಿ ಇಸ್ರಾಯೇಲ್ ಜನರು ಸೆರೆವಾಸದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಆತನು And an angel ಪ್ರಾರ್ಥಿಸಿದನು. came ದೇವದೂತನು and ಬಂದನು. said, God has answered your prayer. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು And the ಕೊಟ್ಟಿದ್ದಾನೆ. king released the people. ಅರಸನು ಜನರನ್ನ ಬಿಡುಗಡೆ ಮಾಡಿದನು. And again Israel was formed. ತಿರುಗಿ ಇಸ್ರಾಯೇಲ್ ಸ್ಥಾಪನೆ ಆಯಿತು. Whatever is God's will in your life, my brother, my sister, ನನ್ನ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರ ಯೋಜನೆ ಏನಾಗಿದ್ದರೂ God's Holy Spirit will pray through you. ನಿನ್ನ ಮೂಲಕ ದೇವರ ಪವಿತ್ರಾತ್ಮನು ಪ್ರಾರ್ಥಿಸ್ತಾನೆ. And God's plan will begin to operate in your life and every blessing from heaven will come to you. ದೇವರ ಯೋಜನೆ ನಿಮ್ಮ ಜೀವಿತದಲ್ಲಿ ನೆರವೇರಲು ಆರಂಭಿಸುತ್ತದೆ. ನಿಮ್ಮ ಎಲ್ಲ ಆಶೀರ್ವಾದಗಳು ಅದು ನೆರವೇರುತ್ತದೆ. And also, ಹಾಗೆಯೇ whatever
God has planned to do through you to others, ನಿನ್ನ ಮೂಲಕವಾಗಿ ದೇವರು ಏನನ್ನ ಇತರರಿಗೆ ಮಾಡಬೇಕೆ ಯೋಚನೆಯನ್ನು ಮಾಡಿದ್ದಾನೋ He will do it. ಅದನ್ನ ಆತನು ಮಾಡ್ತಾನೆ. Because He will transform you into the image of Jesus ಯಾಕಂದ್ರೆ ಆತನು ನಿನ್ನನ್ನ ಯೇಸುವಿನ ಸ್ವರೂಪದಲ್ಲಿ ಬದಲಾಯಿಸಿದ್ದಾನೆ through the Holy Spirit. ಪವಿತ್ರಾತ್ಮನ ಮೂಲಕ. 2 Corinthians 3:18 says, 2 ಕೊರಿಂಥ 3:18 ಹೇಳುತ್ತದೆ, by the Holy Spirit ಪವಿತ್ರಾತ್ಮನ ಮೂಲಕ we are transformed from glory to glory into the image of Jesus. ಮಹಿಮೆಯಿಂದ ಮಹಿಮೆಗೆ ಯೇಸುವಿನ ಸ್ವರೂಪದಲ್ಲಿ ನಾವು ಬದಲಾಗಿದ್ದೇವೆ. God will transform your soul, your body, your mind to the image of Jesus. ದೇವರು ನಿಮ್ಮ ಆತ್ಮವನ್ನ, ನಿಮ್ಮ ಶರೀರವನ್ನ, ನಿಮ್ಮ ಮನಸ್ಸನ್ನ ಯೇಸುವಿನ ಸ್ವರೂಪದಲ್ಲಿ ಬದಲಾಯಿಸುತ್ತಾನೆ. That's why Peter, who was full of the Holy Spirit, when he walked, his shadow healed the people. ಅದರಿಂದಲೇ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ನಡೆದು ಹೋಗುತ್ತಿರುವಾಗ ಆತನ ನೆರಳು When ಜನರನ್ನು Paul ಸೌಖ್ಯಗೊಳಿಸಿತು. walked, the demonic spirits cried and left. ಪೌಲನು ನಡೆಯುತ್ತಿರುವಾಗಲೇ ದುರಾತ್ಮಗಳು ಕಿರುಚಾಡಿ ಬಿಟ್ಟು ಹೋಯಿತು. That is what the world expects from you. ಇದನ್ನೇ ಲೋಕವು ನಿನ್ನಿಂದ ಎದುರು ನೋಡುತ್ತಾ They want to ಇರುವುದು. see Jesus through you who carry the name of Jesus. ಅವರು ಯೇಸುವಿನ ನಾಮವನ್ನು ಹೊತ್ತುಕೊಂಡು ಹೋಗುತ್ತಿರುವ ನಿನ್ನಲ್ಲಿ ಯೇಸುವನ್ನು ಕಾಣಲು ಬಯಸ್ತಾರೆ. The Lord fills you. ದೇವರು ನಿಮ್ಮನ್ನು ತುಂಬಿಸ್ತಾನೆ. And Jesus is in you. ಯೇಸು ನಿಮ್ಮೊಳಗಿದ್ದಾನೆ. Christ in you, the hope of glory. ಮಹಿಮಾ ಸ್ವರೂಪನಾದ ಕ್ರಿಸ್ತನು ನಿಮ್ಮೊಳಗಿದ್ದಾನೆ. I had appeared to her in the dream ಆಕೆಯ ಕನಸಿನಲ್ಲಿ ನಾನು and ಪ್ರತ್ಯಕ್ಷನಾದೆ. said, God is going to give you a boy child. ನಾನು ಹೇಳಿದೆ, ದೇವರು ನಿನಗೆ ಗಂಡು ಮಗುವನ್ನು ಕೊಡ್ತಾನೆ. And God has been gracious to bless them with a boy child. ಗಂಡು ಮಗುವನ್ನು ಕೊಟ್ಟು ಆಶೀರ್ವದಿಸುವುದಕ್ಕೆ ದೇವರು ಅವರ ಜೀವಿತದಲ್ಲಿ ಕರುಣಾಮಯನಾಗಿದ್ದನು. You can be a blessing to many ನೀವು people. ಅನೇಕರಿಗೆ ಆಶೀರ್ವಾದಕರವಾಗಬಹುದು. You may be in one city, ನೀವು ಒಂದು ನಗರದಲ್ಲಿರಬಹುದು, but as you are laboring unto the Lord, ಆದರೆ ನೀವು ದೇವರಿಗಾಗಿ ಕೆಲಸವನ್ನು ಮಾಡುವಾಗ the Holy Spirit in you is working everywhere. ನಿಮ್ಮೊಳಗಿರುವ ಪರಿಶುದ್ಧಾತ್ಮನು ಎಲ್ಲಾ ಭಾಗದಲ್ಲಿ ಕಾರ್ಯವನ್ನು ಮಾಡ್ತಾನೆ. You may say, I'm lonely. ನೀವು ಹೇಳ್ತಿರಬಹುದು, ನಾನು ಏಕಾಂಗಿ, I'm working in this ಈ home. ಮನೆಯಲ್ಲಿ ನಾನು ಕೆಲಸ ಮಾಡ್ತಾ I'm ಇದ್ದೇನೆ, a maid in this ಈ home. ಮನೆಯಲ್ಲಿ Can ಕೆಲಸಗಾರನಾಗಿದ್ದೇನೆ, I be a blessing to ನಾನು others? ಇತರರಿಗೆ ಆಶೀರ್ವಾದಕರವಾಗಬಹುದಾ? Do not be afraid. ಭಯಪಡಬೇಡ. All that you need is Jesus in you. ನೀನು ಮಾಡಬೇಕಾದದ್ದು ಒಂದೇ ಒಂದು, ಯೇಸು ನಿನ್ನೊಳಗಿರಬೇಕು. And the Holy Spirit will work through you. ನಿನ್ನ ಮೂಲಕ ಪವಿತ್ರಾತ್ಮನು ಕಾರ್ಯವನ್ನು ಮಾಡ್ತಾನೆ. Would you open your bodies today and make it the temple of the Holy Spirit? ನಿಮ್ಮ ಶರೀರವನ್ನ ಯೇಸುವಿಗಾಗಿ ತೆರೆದು ಪವಿತ್ರಾತ್ಮನ ಗರ್ಭಗುಡಿಯಾಗಿ ಮಾಡ್ತೀರಾ? This nation needs to see Jesus. ಈ ರಾಷ್ಟ್ರವು ಯೇಸುವನ್ನ ನೋಡಬೇಕು. You may not even say one word, ನೀವು ಒಂದು ಪದವನ್ನ ಹೇಳದಿರಬಹುದು, but the Holy Spirit in you, ನಿಮ್ಮೊಳಗಿರುವ ಪವಿತ್ರಾತ್ಮನು He will work. ಆತನು ಕಾರ್ಯವನ್ನು He ಮಾಡ್ತಾನೆ. will work. ಆತನು ಕಾರ್ಯವನ್ನು He ಮಾಡ್ತಾನೆ. will work ಆತನು ಕಾರ್ಯವನ್ನು and ಮಾಡ್ತಾನೆ. touch the lives of many people. ಅನೇಕರ ಜೀವಿತವನ್ನು ಮುಟ್ಟುತ್ತಾನೆ. Jesus needs your soul. ಯೇಸುವಿಗೆ ನಿಮ್ಮ ಆತ್ಮ ಬೇಕು. Jesus needs your heart. ಯೇಸುವಿಗೆ ನಿಮ್ಮ ಹೃದಯ ಬೇಕು. Jesus needs your body. ಯೇಸುವಿಗೆ ನಿಮ್ಮ ಶರೀರ ಬೇಕು. Tonight, would you give your heart to ಈ Him? ರಾತ್ರಿ ನಿಮ್ಮ ಹೃದಯವನ್ನು ಆತನಿಗೆ Your ಕೊಡ್ತೀರಾ? body to Him. ನಿಮ್ಮ ಶರೀರವನ್ನು ಆತನಿಗೆ ಕೊಡ್ತೀರಾ? There was a girl called Mary. ಇಲ್ಲಿ ಮೇರಿ ಎಂಬ ಹುಡುಗಿ ಇದ್ದಾಳೆ. She was a maid in a home, ಆಕೆ ಮನೆಯಲ್ಲಿ ಕೆಲಸಗಾರಿಯಾಗಿದ್ದಾಳೆ. full of anger. ಸಿಟ್ಟಿನಿಂದ ತುಂಬಿದ್ದಾಳೆ. She would break the dishes ಪಾತ್ರೆಗಳನ್ನು ಮುರಿದು ಹಾಕ್ತಾಳೆ when she would get angry. ಸಿಟ್ಟು ಬಂದಾಗ. One day she got angry with herself ಒಂದು ಬಾರಿ ಆಕೆ ಮೇಲೆ ಆಕೆಗೆ ಸಿಟ್ಟು ಬಂತು. and said, how long? ಎಲ್ಲಿಯವರೆಗಿದು? Oh God, how ಓ long? ದೇವರು, ಎಲ್ಲಿಯವರೆಗೆ ಹೀಗೆ? That moment God filled her with the Holy ಆ Spirit. ಕ್ಷಣದಲ್ಲಿ ದೇವರು ಪವಿತ್ರಾತ್ಮನಿಂದ ಆಕೆಯನ್ನು ತುಂಬಿದನು. And from that day, ಅಂದಿನಿಂದ the joy of the Holy Spirit filled her. ದೇವರ ಆನಂದವು ಆಕೆಯನ್ನು ತುಂಬಿತು. When she would serve tea to the people who come to the home, ಮನೆಗೆ ಬರುವ ಜನರಿಗೆ ಆಕೆ ಚಾವನ್ನು ಕೊಡುವಾಗ, she would look into their face ಅವರ ಮುಖವನ್ನು ಆಕೆ ನೋಡುವಾಗ and tell them all their problems. ಅವರೆಲ್ಲರೂ ಅವರ ಸಮಸ್ಯೆಯನ್ನು The ಆಕೆಗೆ ಹೇಳ್ತಾ problems in ಇದ್ರು. their home. ಅವರ ಮನೆಯ ಸಮಸ್ಯೆಯನ್ನು They would begin to ಅವರು cry ಅಳಲು ಆರಂಭಿಸ್ತಾ ಇದ್ರು. and she would lead them to the Lord. ಅವರನ್ನು ಆಕೆ ದೇವರ ಬಳಿಗೆ ನಡೆಸ್ತಾ ಇದ್ರು. And her fame grew. ಆಕೆಯ ಪ್ರಖ್ಯಾತಿಯು ಬೆಳೆಯಿತು. Everyone in the city began to come to her. ನಗರದಲ್ಲಿರುವ ಪ್ರತಿಯೊಬ್ಬರು ಆಕೆಯ ಬಳಿಗೆ ಬರಲು A ಆರಂಭಿಸಿದರು. servant lady. ಸೇವಕಿ ಹುಡುಗಿ. The mayor came ಮೇಯರ್ and ಬಂದರು. got guidance from the Lord through her. ಆಕೆಯ ಮೂಲಕ ದೇವರ ಮಾರ್ಗದರ್ಶನ ಹೊಂದಿಕೊಂಡರು. When she died, ಆಕೆ ಸತ್ತಾಗ the mayor carried her body, her coffin. ಮೇಯರ್ ಆಕೆಯ ಶವದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋದರು. They all said, ಎಲ್ಲರೂ ಹೇಳಿದರು, this is not Anne. ಇದು ಯಾನ್ ಅಲ್ಲ. Her name was Anne. ಆಕೆ ಹೆಸರು ಯಾನ್ This is ಎಂಬುದಾಗಿತ್ತು. holy Anne. ಇದು ಪರಿಶುದ್ಧ ಯಾನ್. She was carrying Jesus.
ಆಕೆ ಯೇಸುವನ್ನು ಹೊತ್ತುಕೊಂಡಿದ್ದಳು. Jesus. ಯೇಸುವನ್ನ. That is what God is going to do through every one of you. ನಿಮ್ಮ ಒಬ್ಬೊಬ್ಬರ ಮೂಲಕ ದೇವರು ಇದನ್ನೇ ಮಾಡುವಂಥದ್ದು. Eye has not seen. ಕಣ್ಣು ಕಾಣಲಿಲ್ಲ. Ear has not ಕಿವಿ heard. ಕೇಳಲಿಲ್ಲ. Mind has not comprehended ಮನಸ್ಸು ಊಹಿಸಲಿಲ್ಲ what God has for you. ದೇವರು ನಿಮಗಾಗಿ ಸಿದ್ಧ ಮಾಡಿದಂಥದ್ದು. Not just the things that you see in the world, my brother, my ನನ್ನ sister. ಸಹೋದರ ಸಹೋದರಿ, ನೀನು ಈ ಲೋಕದಲ್ಲಿ ನೋಡುವ ಸಂಗತಿಗಳಲ್ಲ. You are going to have God himself right now. ಈ ವೇಳೆಯಲ್ಲಿ ದೇವರನ್ನೇ ನೀವು ಹೊಂದಿಕೊಳ್ಳಬಹುದು. Now God is going to come into you. ಈ ವೇಳೆಯಲ್ಲಿ ದೇವರು ನಿಮ್ಮೊಳಗೆ ಬರುತ್ತಾನೆ. All your sin will go. ನಿಮ್ಮೆಲ್ಲ ಪಾಪಗಳು Your ಬಿಟ್ಟು curse will ಹೋಗುತ್ತದೆ. go. ಶಾಪ ಬಿಟ್ಟು Your ಹೋಗುತ್ತದೆ. sorrow will go. ನಿಮ್ಮ ದುಃಖ ಹೋಗುತ್ತದೆ. Jesus will come. ಯೇಸು ಬರ್ತಾನೆ. Open your mouth. ಬಾಯಿಯನ್ನು Open ತೆರೆಯಿರಿ. your heart. ಹೃದಯವನ್ನು Forget everything else. ಎಲ್ಲವನ್ನ ಮರೆತು ಬಿಡ್ರಿ. Cry to God. ದೇವರ ಬಳಿ ಕೂಗಿರಿ. Cry to God. ದೇವರ ಬಳಿ Tell him, ಕೂಗಿರಿ. fill me with thy Holy Spirit. ಹೇಳಿರಿ ಆತನಿಗೆ, ನಿನ್ನ ಪವಿತ್ರಾತ್ಮನಿಂದ Holy ನನ್ನನ್ನು ತುಂಬಿಸು. Spirit. ಪವಿತ್ರಾತ್ಮನೇ, Spirit of the Lord Jesus. ಯೇಸುವಿನ ಆತ್ಮನಾದ ದೇವರೇ, Come into me. ನನ್ನೊಳಗೆ ಬಾ. Come into me. ನನ್ನೊಳಗೆ ಬಾ. God's Spirit. ದೇವರ Come ಆತ್ಮನೇ, into me. ನನ್ನೊಳಗೆ ಬಾ. Come, Lord. ಬಾ Come, ದೇವರೇ. Lord. ಬಾ ದೇವರೇ. Seek ye first the kingdom of God and his righteousness, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ and ಮಾಡಿರಿ. all the blessings of the world will come running to you. ಎಲ್ಲ ಲೋಕದ ಆಶೀರ್ವಾದ ನಿಮ್ಮ ಬಳಿ ಓಡಿ ಬರುತ್ತದೆ. When the Lord filled me with the Holy ದೇವರು Spirit, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಿದಾಗ I have grown ನಾನು tall. ಎತ್ತರಕ್ಕೆ ಬೆಳೆದೆ. God gave me degrees after degrees with PhD too. ದೇವರು PhD ಪದವಿ ನಂತರ ಪದವಿಯನ್ನು ನನಗೆ ಕೊಟ್ಟನು. Today I am giving degrees to thousands of young people. ಈಗ ಸಾವಿರಾರು ಯೌವನಸ್ಥರಿಗೆ ನಾನು ಪದವಿಯನ್ನು ಕೊಡ್ತಾ ಇದ್ದೇನೆ. And Jesus came to me. ಯೇಸು ನನ್ನ ಬಳಿ ಬಂದನು. He is with me. ನನ್ನೊಂದಿಗೆ ಇದ್ದಾನೆ. Now is your time. ಇದು ನಿಮ್ಮ ಸಮಯ. Now it's your ಇದು time. ನಿಮ್ಮ ಸಮಯ. Young man, ಯೌವನಸ್ಥನೇ, young woman, ಯೌವನಸ್ಥ ಸಹೋದರಿ, your future is in your hands right now. ನಿಮ್ಮ ಭವಿಷ್ಯತ್ ಈ ವೇಳೆಯಲ್ಲಿ ನಿಮ್ಮ ಕೈಯಲ್ಲಿ. You just open your heart and cry. ನೀನು ಹೃದಯವನ್ನು ತೆರೆದು ಕೂಗು. Tell the Lord, ದೇವರಿಗೆ ಹೇಳು, fill me with the Holy Spirit. ಪವಿತ್ರಾತ್ಮನಿಂದ ನನ್ನನ್ನು Fill ತುಂಬಿಸು. me with the Holy Spirit. ಪವಿತ್ರಾತ್ಮನಿಂದ ತುಂಬಿಸು. Fill me with thy Holy Spirit. ನಿನ್ನ ಪವಿತ್ರಾತ್ಮನಿಂದ ತುಂಬಿಸು. Lord, Holy Spirit, ದೇವರಾದ I ಪವಿತ್ರಾತ್ಮನೇ, need you. ನೀನು ನನಗೆ ಬೇಕು. I want to see Jesus. ನಾನು ಯೇಸುವನ್ನು ಕಾಣಬೇಕು. I want to see Jesus. ನಾನು ಯೇಸುವನ್ನು ಕಾಣಬೇಕು. I want to see Jesus. ನಾನು ಯೇಸುವನ್ನು ಕಾಣಬೇಕು. I want heavenly blessing. ನನಗೆ ಪರಲೋಕದ ಆಶೀರ್ವಾದ I ಬೇಕು. want to carry Jesus into the world. ಲೋಕಕ್ಕೆ ನಾನು ಯೇಸುವನ್ನು ಹೊತ್ತುಕೊಂಡು ಹೋಗಬೇಕು. Yes. ಹೌದು. I want to carry ನಾನು Jesus. ಯೇಸುವನ್ನು ಹೊತ್ತುಕೊಂಡು ಹೋಗಬೇಕು. Jesus should come through me and talk to other people. ಯೇಸು ನನ್ನ ಮೂಲಕ ಬಂದು ಇತರರ ಸಂಗಡ ಮಾತನಾಡಬೇಕು. Guide other people. ಇತರರಿಗೆ ಮಾರ್ಗದರ್ಶನ Bring ನೀಡಬೇಕು. miracles to other people. ಇತರರಿಗೆ ಅದ್ಭುತವನ್ನು ತರಬೇಕು. And bless my children. ನನ್ನ ಮಕ್ಕಳನ್ನು Through ಆಶೀರ್ವದಿಸಬೇಕು. me. ನನ್ನ ಮೂಲಕ. Come on, cry. ಕೂಗಿರಿ. Everybody cry. ಪ್ರತಿಯೊಬ್ಬರು ಕೂಗಿರಿ. Don't leave Jesus. ಯೇಸುವನ್ನು ಬಿಡಬೇಡಿರಿ. He is by your side. ಆತನು ನಿಮ್ಮ He ಬದಿಯಲ್ಲಿ is by ಇದ್ದಾನೆ. your ನಿಮ್ಮ side. ಪಕ್ಕದಲ್ಲಿ ಇದ್ದಾನೆ. Thank you for doing that, Lord. ಅದನ್ನು ಮಾಡುತ್ತಿರುವುದಕ್ಕಾಗಿ ವಂದನೆಗಳು Thank ದೇವರೇ. you for doing that. ಅದನ್ನು ಮಾಡುತ್ತಿರುವುದಕ್ಕಾಗಿ Let's ವಂದನೆಗಳು. give the Lord a big hand clap and praise Him. ಜೋರಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. Praise Him. ಆತನನ್ನು ಸ್ತುತಿಸಿರಿ.